ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಮಾಸ್ಟರ್ ಪ್ರೊಫೆಸರ್ ಇರಲಿ. ಈಗ 10ನೇ ತರಗತಿದು 1ನೇ ಅಧ್ಯಾಯ ಅಂತೂ ನೀವು ಕಲ್ತಿರಿ ಅಥವಾ ತಿಳ್ಕೊಂಡಿರಲ್ಲ. ಅದ್ರ ಮತ್ತೆ ಏನಾರ ಡೌಟ್ ಇದ್ದು ಅಂದ್ರೆ ಕೇಳ್ಕೊರಿ. ಅಭ್ಯಾಸ 1.1 ತಿಳಿಸೇನೆ, 1.2 ಕೂಡ ತಿಳಿಸೇನೆ. ಆದರೂ ರಿಪೀಟೆಡ್ಲಿ ನೀವೇನು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ತಿಳಿಲಿಲ್ಲ ಅಂದ್ರೆ ರಿಪೀಟ್ ಕೇಳ್ರಿ. ನಾ ಕೋಪಗೊಳ್ಳಂಗಿಲ್ಲ, ನಮ್ಗೇನು ಬೇಸರ ಬರೋಂಗಿಲ್ಲ. ಆದಷ್ಟು ಮಟ್ಟಿಗೆ ನೀವು ಪರ್ಫೆಕ್ಟ್ ಇರಬೇಕು. ನೀವೇನಿರ್ಬೇಕು, ಪರ್ಫೆಕ್ಟ್ ಇರಬೇಕು. ಅಲ್ಲಿ ಅಭ್ಯಾಸದಲ್ಲಿದ್ದಂಥ ಸಮಸ್ಯೆ ಅಲ್ಲ, ಬೇರೆ ಎಕ್ಸ್ಟ್ರಾ ಸಮಸ್ಯೆ ಹಾಕಿದ್ರು ನೀವು ಬಿಡ್ಸಾಕ್ ಬರಬೇಕು. ಆಯ್ತು, ತಿಳಿದೈತಿನ. ಇನ್ನು 1.2 ಒಂದು ಎಕ್ಸಾಮ್ ತೊಗೊಂಡಿಲ್ಲ, ಇರಲಿ. ಈಗ ಅಭ್ಯಾಸ ಇದು ಗಣಿತ ವಿಷಯದಲ್ಲಿ 10ನೇ ತರಗತಿಯಲ್ಲಿ ಅಧ್ಯಾಯ 2 ಯಾವುದು, ಬಹುಪದೋಕ್ತಿ. ಯಾವುದು ಇದಕ್ಕ ಪಾಲಿನಾಮಿಯಲ್ ಅಂತೇಳಿ ಇಂಗ್ಲಿಷ್ನಾಗ ಅಂತಾರೆ. ಇರ್ಲಿ. ಈ ಬಹುಪದೋಕ್ತಿ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಬೀಜೋಕ್ತಿಗಳು ಅಂತ ಪಾಠ ಕೇಳಿರಿ. ಅದ್ರಾಗ ಏಕಪದ, ದ್ವಿಪದ, ತ್ರಿಪದ ಕೇಳಿರಲ್ಲ. ಓಕೆ, ನಾನು ನಿಮ್ಗೆ ಸ್ವಲ್ಪ ನೋಡು, ನಿಮ್ಮ ಬೇಸಿಕ್ ನಾಲೆಜ್ ಹೆಂಗದ ನೋಡು. ಯಾಕಂದ್ರೆ ಈ ಎಲ್ಲರೂ 10th ಮಟ್ಟ ಬಂದಿರಿ, 9th ಮಟ್ಟ ಬಂದಿರಿ. ಈಗ 2x + 1 ಇದು ಏಕಪದೋಕ್ತಿ, ದ್ವಿಪದೋಕ್ತಿ ಅಂತ ತ್ರಿಪದೋಕ್ತಿ. ಏಕಪದೋಕ್ತಿ, ದ್ವಿಪದೋಕ್ತಿ. ಯಾವುದು ಇದ? ದ್ವಿಪದೋಕ್ತಿ. ಈಗ 2 ಪದದ ನಡುವೆ ಪ್ಲಸ್ ಅಥವಾ ಮೈನಸ್ ಇರ್ತದ ದ್ವಿಪದೋಕ್ತಿ. ಅಥವಾ ಇಲ್ಲಿ ನೋಡಿ, 3x² + 2y ಇದು ದ್ವಿಪದೋಕ್ತಿನ. ಒಂದು ವೇಳೆ ಈಗ 4y / 2 ಈ ಕಡೆ ನೋಡ್ರಿ, ಇದು ಏಕಪದೋಕ್ತಿ ಒಂದು ದ್ವಿಪದೋಕ್ತಿ? ತಪ್ಪು, ಏಕಪದೋಕ್ತಿ. ಇದನ್ನ ಹೆಂಗ್ ಬರೀತಾರ ಅಂದ್ರ 4y / 2 ಒಂದಾಗ್ತೈತಿ. ಅದ ಎಷ್ಟಾಗ್ತೈತಿ? ಏಕಪದೋಕ್ತಿನೇ ಆಗ್ತೈತಿ. ತಿಳಿಯತೈತಿ? ಒಂದ್ ವೇಳೆ ಇತರ ನಡ್ಬಾರಕ ಮತ್ನ y × 3 ಇದು ಏಕಪದೋಕ್ತಿ. ಎಷ್ಟು ಪದೋಕ್ತಿ? ಯಾಕಂದ್ರೆ y ಜೊತೆ 3 ಗುಣಾಕಾರ 3y ಏನಾಗ್ತೈತಿ? 3y. ಇನ್ನ ಈಗ ನಾವು 10ನೇ ತರಗತಿಯಲ್ಲಿ ಮೇನ್ ಮುಖ್ಯವಾಗಿ ಏನ್ ತಿಳ್ಕೊಬೇಕು, ಆ ಅಂಶಗಳನ್ನ ಇಲ್ಲಿ ಬರ್ದೇನೆ. ಈಗ ಮೊದ್ಲೇಕೆ ಏನ್ ತಿಳ್ಕೊಬೇಕು, ಮಹತ್ತಮ ಘಾತ. ಘಾತ ಅಂದ್ರ ಡಿಗ್ರಿ. ಘಾತ ಅಂದ್ರ ನಮ್ಗ ಈ ಘಾತ ಅನ್ನೋ ಪದ ಗಾವಟಿ ಮಂದಿ ಬಳಸ್ತಿದ್ರು. ನಮ್ಗೆ ಘಾತ ಆಯ್ತು, ಏನಾಯ್ತು? ಘಾತ ಆಯ್ತು. ಅಲ್ಲಿ ಘಾತ ಅಂದ್ರೆ ಎಲ್ಲ ಆಕ್ಸಿಡೆಂಟ್ ಅಥವಾ ಏನ್ರಿ ಅನಾಹುತ ಆಯ್ತು. ಆ ಘಾತ ಬೇರೆ, ಇಲ್ಲಿರುವಂತ ಘಾತ ಬೇರೆ. ಡಿಗ್ರಿ. ಈಗ ಯಾವ್ದಾರ ಒಂದು ಸಂಖ್ಯೆ ಕೊಟ್ಟಿರ್ತಾರ, ಅದ್ರ ಮೇಲೆ ಇಲ್ಲಿ 4, 2 ಹಿಂಗ್ ಬರಿತೀವಲ್ಲ, ಡಿಗ್ರಿ ಘಾತ ಅಂತ ಏನಂತಾರು? समझ में आ रहा है? घात यानी संख्या के ऊपर जो नंबर्स लिखते हैं ना, डिग्री, उसको बोलते हैं. ओके. ಮಹತ್ತಮ ಘಾತ ಇದಕ್ಕೆ ಉದಾಹರಣೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದ ನಿಮಿಷ. ನೋಡ್ರಿ, ಯಾವುದೋ ಒಂದು ವಿಷಯ ತಿಳ್ಕೊಬೇಕಾದ್ರೆ ಅದ್ರ ಮೇನ್ ಮುಖ್ಯವಾಗಿ ಏನೇನು ತಿಳ್ಕೊಬೇಕು ಅದನ್ನ ಸಿಸ್ಟಮೆಟಿಕಲಿ ನಾವು ತಿಳ್ಕೊಬೇಕು. ಸ್ನೇಹ, ಅದಕ್ಕೆ ಮೊದಲಿಗೆ ಏನ್ ತಿಳ್ಕೊಬೇಕು? ಮಹತ್ತಮ ಘಾತ. ಮಹತ್ತಮ ಅಂದ್ರೆ ನಿಮ್ಗೆ ಗೊತ್ತ, ದೊಡ್ಡದು. ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಅಂದ್ರೆ ದೊಡ್ಡದು. ಇಲ್ಲಿ ಘಾತ ಅಂದ್ರೆ ಡಿಗ್ರಿ. ಈಗ ಒಂದು ಯಾವುದೋ ಉದಾಹರಣೆ ತಗೋ. ಈಗ ಅದ್ರಕ್ಕಿಂತ ಮೊದಲ, ಇದೆಲ್ಲ ತಿಳಿಸೋಕ್ಕಿಂತ ಮೊದಲ, ಈಗ ಒಂದ ಬಹುಪದೋಕ್ತಿಯಲ್ಲಿ ಈಗ 3x² + 5x + 8 ಅಂತ ಹೇಳಿ ಐತಿ. ಇದ್ರಾಗ ಎಲ್ಲಾ ಚರಾಕ್ಷರ ಏನದ? ಎಕ್ಸ್ ಅದಾವ. ಚರಾಕ್ಷರ ಅಂದ್ರೆ ಗೊತ್ತೈತಿಲ್ಲ, ಸಂಖ್ಯಾ ಸಹಗುಣಕ ಮತ್ತು ಚರಾಕ್ಷರ ಗೊತ್ತಿಲ್ಲ? ಇಲ್ಲಿ ನೋಡಿ, ಈಗ 8x ಬರ್ದಿವಪ್ಪ. 8 ಇದು ಸಂಖ್ಯಾ ಸಹಗುಣಕ. ಇದು x, y, z ಏನ್ ಬರ್ತಿಲ್ಲ, ಚರಾಕ್ಷರಗಳು. ಏನಿವ? ಚರಾಕ್ಷರಗಳು. ಇಲ್ಲಿ ಎಲ್ಲ ಎಕ್ಸ್ ಅದಾವನ, ಇದಕ್ಕೇನ P(x) = ಹಿಂಗ್ ಬರಿತಾವ.
P, why you write P of x? Because in this equation ಇಲ್ಲೆಲ್ಲ x ಅದಾವ, ಏನದು x ಅದಾವ, ತಿಳ್ತೇನೆ. ಎಕ್ಸ್ ವೈ ಹಿಂಗಿಲ್ಲ. ಪಿ ಆಫ್ ಎಕ್ಸ್ ಏನ್ ಸೂಚಿಸ್ತದ, ಇಲ್ಲ ಚರಾಕ್ಷರ ಏನದಾವ ಎಕ್ಸ್ ಅದಾವ, ಏನದಾವ ಎಕ್ಸ್. ಒಂದ್ ವೇಳೆ ಪಿ ಆಫ್ ವೈ ಐತಪ್ಪ, 8y ಪ್ಲಸ್ 8y ಸ್ಕ್ವೇರ್ ಪ್ಲಸ್ 4y ಮೈನಸ್ 3 ಪಿ ಆಫ್ ವೈ. ಇನ್ನು ನೋಡ್ರಿ, ಇದಾಯ್ತು ಬೇಸಿಕ್. ಈಗ ನಾವು ಇದೇ ಇಕ್ವೇಶನ್ ತಗೊಂಡು ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 3x ಸ್ಕ್ವೇರ್ ಪ್ಲಸ್ 5x ಆಮೇಲೆ 8. ಇಲ್ಲಿ ನೋಡ್ರಿ, ಇಲ್ಲಿ ಏನೂರ್ಲ ಘಾತ 2 ಅದ, ಡಿಗ್ರಿ 2 ಅದ. ಇಲ್ಲಿ ಎಷ್ಟಿರ್ತದ, 1 ಇರ್ತದ. ಎಷ್ಟಿರ್ತದ, 1. ಈ ತರ ಮ್ಯಾಕ್ಸಿಮಮ್ ಘಾತ ಎಷ್ಟೈತಿ, 2. ಹಂಗಾದ್ರ ಮಹತ್ತಮ ಘಾತ ಎಷ್ಟ, 2. हाईएस्ट डिग्री कौन सा था इस इक्वेशन में, 2. ತಿಳಿಯತೈತಿ, ಲಕ್ಷ ಕಡೆ ಐತಿಲ್ಲ. ಏನ್ ಇನ್ನೊಂದು ಉದಾಹರಣೆ ಹೇಳೋ, ಇಟ್ರ ಮೇಲೆ ತಿಳಿತೈತಲ್ಲ. ಆಯ್ತು, ಓಕೆ. ಇನ್ ನೆಕ್ಸ್ಟ್ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಇದನ್ನ ತಿಳ್ಕೊಳ್ಳೋಣ. ಈಗ P of x is equal to 3x minus 2. ಇಲ್ಲಿ ನೋಡ್ರಿ, ಇಲ್ಲಿ ಘಾತ ಎಷ್ಟದ, ಡಿಗ್ರಿ ಎಷ್ಟದ, 1 1 2 ಅಲ್ಪ. ಘಾತ ಎಷ್ಟದ, 1. ಯಾವ ಒಂದು ಸಮೀಕರಣದಲ್ಲಿ ಮಹತ್ತಮ ಘಾತ 1 ಇರ್ಬೇಕು. ಇಲ್ಲಿ ಅಗ್ದಿ ಘಾತ ದೊಡ್ಡದು ಯಾವ್ದೈತಿ, 1. ಎಷ್ಟೈತಿ, 1 ಇತ್ತಂದ್ರ ಅದಕ್ಕೆ ರೇಖಾತ್ಮಕ ಬಹುಪದೋಕ್ತಿ ಅಂತ. ಇನ್ನೊಂದು 8y ಮೈನಸ್ 4, ಇಲ್ಲಿ ಮಹತ್ತಮ ಘಾತ ಎಷ್ಟಿರ್ತೈತಿ, 1 ಐತಿ. ತಿಳಿಯತೈತಿ, ರೇಖಾತ್ಮಕ ಬಹುಪದೋಕ್ತಿ. ಕ್ಲಿಯರ್ ಆಯ್ತು. ಮಹತ್ತಮ ಘಾತ ರೇಖಾತ್ಮಕ ಬಹುಪದೋಕ್ತಿ ಆಯ್ತು. ಇನ್ ನೆಕ್ಸ್ಟ್ ವರ್ಗ ಬಹುಪದೋಕ್ತಿ. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಎಷ್ಟಿರ್ಬೇಕು, 1. ವರ್ಗ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ 2 ಇರ್ಬೇಕು. ಮಹತ್ತಮ ಘಾತ ಎಷ್ಟಿರ್ಬೇಕು, 2. ಈಗ 8x ಸ್ಕ್ವೇರ್ ಮೈನಸ್ 4x ಪ್ಲಸ್ 2, ಇಲ್ಲಿ ಮಹತ್ತಮ ಘಾತ ಎಷ್ಟಿರ್ಬೇಕು, 2. ಇದು ವರ್ಗ ಬಹುಪದೋಕ್ತಿ. ತಿಳಿಯತೈತಿ. ಇನ್ನ ಘನ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಎಷ್ಟಿರ್ಬೇಕು, 3 ಇರಬೇಕು. ಮಹತ್ತಮ ಘಾತ ಎಷ್ಟೈತಿ, 3. ಕ್ಲಿಯರ್ ಆಗತೈತಿ. ಇದು ಘನ. ಇನ್ನ ಶೂನ್ಯ ಬಹುಪದೋಕ್ತಿ. ಏನ, ಶೂನ್ಯ ಬಹುಪದೋಕ್ತಿ ಅಥವಾ ಬಹುಪದೋಕ್ತಿಗಳ ಶೂನ್ಯತೆ. ಬಹುಪದೋಕ್ತಿಗಳ ಶೂನ್ಯತೆ, ಅದಕ್ಕೊಂದು ಉದಾಹರಣೆ ತಗೋಣ. ಬಹುಪದೋಕ್ತಿಗಳ ಶೂನ್ಯತೆ. ಇದನ್ನ ಹೆಂಗ್ ಕಂಡು ಹಿಡಿದ, ಇಲ್ಲಿ ನೋಡ್ರಿ, P of x. ಇಲ್ಲಿ ನೋಡ್ರಿ, P of x is equal to x ಸ್ಕ್ವೇರ್ ಮೈನಸ್ 2x. ಇಕ್ವೇಶನ್ ತೋತನು, 2x ಮೈನಸ್ 3. ಇದೊಂದ ಸಮೀಕರಣ ಅದ. ಅವ್ರು ಏನಂತಾರು, x ಇಸ್ ಈಕ್ವಲ್ ಟು 1 ಆದಾಗ ಈ ಬಹುಪದೋಕ್ತಿ ಶೂನ್ಯ ಆಗ್ತೈತೆನ, ಏನಾಗ್ತೈತೆನ, ಶೂನ್ಯ ಆಗ್ತೈತೆ ಅನ್ನ ನೋಡ್ರಿ ಪರೀಕ್ಷಿಸಿ ಅಂತಂದ್ರ. ಇಲ್ಲಿ ನೋಡ್ರಿ, ಈಗ ಏನ್ ಮಾಡು, x ಇಸ್ ಈಕ್ವಲ್ ಟು 1 ಅಂದ್ರೆ ಇಕ್ವೇಶನ್ ಹಾಕೋದು, P ಆಫ್ x ಇಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 2x ಮೈನಸ್ 3. ಇಲ್ಲಿ ಎಲ್ಲೆಲ್ಲಿ x ಐತಿಲ್ಲ ಅಲ್ಲಿ 1 ತುಂಬ್ಕೋತವ್ರಿ. P ಆಫ್ 1 x ಸ್ಕ್ವೇರ್, 1 ಸ್ಕ್ವೇರ್ ಮೈನಸ್ 2 ಇಂಟು 1. ಇಲ್ಲಿ 2 ಮತ್ತೆ x ನಡ್ಬರ್ಕ ಯಾವ ಚಿಹ್ನೆ ಇರ್ತೈತಿ, ಗುಣಾಕಾರ ಚಿಹ್ನೆ ಇರ್ತೈತಿ ಅಥವಾ ಬ್ರಾಕೆಟ್ನಾಗ ಇಡೋದು.
-3 ಇಲ್ಲಿ ನೋಡ್ರಿ, ಒಂದಕ್ಕೆ ಒಂದರಲ್ಲಿ ಗುಣಾಕಾರನು ಒಂದು -2 ಒಂದ್ಲೆ 2 -3 ಇದೆಷ್ಟಾಗ್ತೈತಿ? 1 -5 ಆತೈತಿಲ್ಲ. ಇವು ಮೈನಸ್ ಮೈನಸ್ ಕೂಡ್ತಾವ. -2 -3 -5 ಆಯ್ತು. ಇದು +1 ಇದ್ದಿದ್ದು -5ರಾಗ ಕಳಿಬೇಕು. ಇಲ್ಲಿ ಏನ್ ಮಾಡಿದ್ವಿ? ಎರಡು ಮೈನಸ್ ಅದಾವ, ಕೂಡ್ಸಿದ್ವಿ ನಾವು. ಇದೊಂದು ಇಟ್ಟಿದ್ವಿ. ಬಟ್ ಇಲ್ಲಿ +1 ಐತಿ, ಇದು -5 ಐತಿ. ವಿಜಾತಿ ಸಂಖ್ಯೆ ಚಿಹ್ನೆಗಳಿದ್ದಾಗ ಕಳಿಬೇಕು. -4 ಆಗ್ತದೆ. ಎಷ್ಟಾಗ್ತದ? -4. ಹಂಗಾದ್ರೆ ಇಲ್ಲಿ ಬಹುಪದಕ್ತಿಗಳ ಶೂನ್ಯತೆ ಆಗಂಗಿಲ್ಲ. ಇಲ್ಲಿ ಇನ್ನೊಂದು ನೋಡ್ನು. ಈಗ x = 3 ಆದಾಗ, x = ಎಷ್ಟ? 3 ಇದ್ದಾಗ ಪರೀಕ್ಷಿಸೋಣ. ನೋಡ್ರಿ, p of x = x² - 2x - 3 ಇದ ಸಮೀಕರಣ ಆಲ್ರೆಡಿ ಕೊಟ್ಟಾರ. ಇತ್ರಾಗ ಏನ್ ಮಾಡೋದ? 3 ತುಂಬೋದು. 3² - 2 × 3 ಎಷ್ಟು ಬರ್ತೀವಿ? ಕರೆಕ್ಟ್ ಐತಿ? ಇಲ್ಲಿ ನೋಡ್ರಿ, x ಜಾಗನಾಗ 3 ತುಂಬಿನಿ, x² ಜಾಗನಾಗು 3² ಆಗೈತಿ. ಎಷ್ಟಾಗೈತಿ? 3² ಮೈನಸ್ ಮೈನಸ್ 2 x ಜಾಗನಾಗ 3 ಬ್ರಾಕೆಟ್ನಾಗ 3 ಇಟ್ಟೇನಿ. ಯಾಕೆ ಬ್ರಾಕೆಟ್ನಾಗ ಅಂದ್ರೆ ಇದಕ್ಕೆ ಗುಣಾಕಾರ ಆಗ್ತದ. ಆಮೇಲೆ -3 ಹೇಳತೈತಿ. ಇದು 3ರ ಘಾತ 2 ಅಂದ್ರೆ 3ನ್ನ 3ಕ್ಕೆ ಗುಣಾಕಾರ ಮಾಡ್ಬೇಕು 2 ಸಲ. 3 × 3 = 9, 2 × 3 = 6 -6 ಇದ 3. ನೋಡ್ರಿ, ಇದು +9 -6 -3 -9. ಸೊ +9 -9 ಹೋಗಿ 0. ಸೊ x = 3. ಇದು p of x = x² - 2x - 3ರ ಶೂನ್ಯತೆ. ಏನಿದ? ಶೂನ್ಯತೆ. ಇಟ್ಟು ಬೇಸಿಕ್ ಇವತ್ತು ಗೊತ್ತಾಯ್ತು. ನಾಳೆ ಹಿಡಿದ ಮತ್ತು ಮುಂದಿನ ಅಭ್ಯಾಸ ಚಟುವಟಿಕೆಗಳನ್ನ ನಾವು ಮಾಡೋಣ ಅಥವಾ ಕಲಿಯೋಣ. ಧನ್ಯವಾದ.